ಸಹ ಎಲ್ಲ ಗುರು ವೃಂದದವರಿಗೂ ಮತ್ತೆ ನನ್ನ ಹೆತ್ತವರಿಗೂ ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ, ಶುಭ ಸಂಜೆ. ಆ ನಾನು ಈ ದಿನ ಈ ಸಮಗ್ರ ಜೀವನ ಶೈಲಿಯಲ್ಲಿ ಆರಿಸ್ಕೊಂಡಂತಹ ಒಂದು ಸಬ್ಜೆಕ್ಟ್ ಅಂದ್ರೆ ಹಲ್ಲುಗಳ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ನೋಡಿ, ಫಸ್ಟ್ ಆಫ್ ಆಲ್ ನಗು. ನಾವು ಯಾರನ್ನೇ ಆಗ್ಲಿ ಮುಖಾಮುಖಿ ಒಂದು ಕ್ಷಣ ನೋಡಿದ ತಕ್ಷಣ ಒಂದು ನಗು ಕೊಡ್ತೇವೆ. ಅದು ಸುಂದರವಾಗಿರ್ಬೇಕಾದ್ರೆ ನಮ್ಗೆ ಹಲ್ಲುಗಳು ಸುಂದರವಾಗಿರ್ಬೇಕು, ಸುಂದರವಾಗಿದ್ರೆ ನಗು ಸುಂದರ. ಹಾಗೆ ನಾನು ಸಾಮಾನ್ಯವಾಗಿ ಜನರು ಗಮನಿಸೋ ಮೊದಲ ವಿಷಯಗಳಲ್ಲಿ ಒಂದು ಹಲ್ಲುಗಳು. ನಾನು ಈ ದಿನ ಆರೋಗ್ಯಕರ ಹಲ್ಲುಗಳು ಮತ್ತು ಒಸಡುಗಳು, ಇವು ಆಹಾರವನ್ನು ಸರಿಯಾಗಿ ಅಗಿಯಲು, ಸ್ಪಷ್ಟವಾಗಿ ಮಾತನಾಡಲು ಮತ್ತು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸೋಂಕುಗಳಿಂದ ಮುಕ್ತವಾಗಿರಲು ಪ್ರಮುಖವಾಗಿದೆ. ಹಲ್ಲುಗಳು ಅಂದರೆ ಕೇವಲ ತಿನ್ನೋಕೆ ಅಲ್ಲ, ಅವು ನಮ್ಮ ದೇಹದ ಒಂದು ಅದ್ಭುತ ಭಾಗ. ಅದರ ಪೂರ್ತಿ ವಿವರಣೆ ತಿಳಿಯೋಣ. ನಮಗೆ ಎಷ್ಟು ಹಲ್ಲುಗಳಿರುತ್ತೆ? ಹಂತ 1, 6 ತಿಂಗಳಿಂದ 6 ವರ್ಷದವರೆಗೆ ಹಾಲಹಲ್ಲು, ಒಟ್ಟು 20 ಇರುತ್ತವೆ. ಕಾಯಂ ಪರ್ಮನೆಂಟ್ ಹಲ್ಲು 12+ ವರ್ಷ, ಒಟ್ಟು 32. ಹಾಲಹಲ್ಲು 6 ತಿಂಗಳು ಮೊದಲು ಹಲ್ಲು ಬರುತ್ತೆ. 6 ತಿಂಗಳಿಗೆ 3 ವರ್ಷಕ್ಕೆ ಎಲ್ಲ 20 ಹಲ್ಲುಗಳು ಬಂದಿರುತ್ತೆ. ಮತ್ತೆ 6 ವರ್ಷಕ್ಕೆ ಉದುರೋಕೆ ಶುರು ಆಗುತ್ತೆ. ಆಮೇಲೆ ಈ ಪರ್ಮನೆಂಟ್ ಖಾಯಂ ಹಲ್ಲು 13 ವರ್ಷಕ್ಕೆ 28 ಬರುತ್ತೆ. ಕೊನೆ 4 ಬುದ್ಧಿ ಹಲ್ಲು ಅಂದ್ರೆ ವಿಸ್ಡಮ್ ಟೀತ್ 17ರಿಂದ 24 ವರ್ಷಕ್ಕೆ ಬರುತ್ತೆ. ಕೆಲವರಿಗೆ ಸ್ವಲ್ಪ ಲೇಟ್ ಆಗಿಯೂ ಬರ್ಬೋದು. ನನಗೆ 28 ವರ್ಷಕ್ಕೆ ಬಂದಿತ್ತು. ಹಲ್ಲಿನ ವಿಧಗಳು ಮತ್ತು ಅವುಗಳ ಕೆಲಸ. ನಮಗೆ 4 ತರಹದ ಹಲ್ಲುಗಳಿವೆ, ಪ್ರತಿಯೊಂದಕ್ಕೂ ಒಂದು ಕೆಲಸ. ಫಸ್ಟ್ ಬಾಚಿ ಹಲ್ಲು. ಬಾಚಿ ಹಲ್ಲು 8, ಮುಂದಿನ 4 ಮೇಲೆ, ಕೆಳಗೆ 4. ಇವು ಚಪ್ಪಟೆಯಾಗಿರುತ್ತೆ, ಶಾರ್ಪ್ ಹರಿತವಾಗಿಯೂ ಇರುತ್ತೆ. ಇದ್ರ ಕೆಲಸ ಏನಂದ್ರೆ, ನಾವು ಈ 4 ಹಲ್ಲು ಯೂಸ್ ಮಾಡ್ತೀವಿ ಅಂದ್ರೆ ಆಪಲ್ ತಿನ್ನೋದಕ್ಕೆ, ಯಾವ್ದಾರ ಹಣ್ಣುಗಳು ತಿನ್ನೋದು, ಸ್ಯಾಂಡ್ವಿಚ್ ತಿನ್ನೋದು, ಅದನ್ನೆಲ್ಲ ನಾವು ಈ ಮುಂದಿನ ಹಲ್ಲುಗಳಿಂದ ಮಾಡ್ತೀವಿ. ನೆಕ್ಸ್ಟ್ ಕೋರೆ ಹಲ್ಲು. ಕೋರೆ ಹಲ್ಲು 4. ಇದು ಬಾಚಿ ಹಲ್ಲಿನ ಪಕ್ಕ ಮೊನಚಾದ ಹಲ್ಲು. ಇದನ್ನ ನಾಯಿ ಕೋರೆನು ಅಂತಾರೆ. ಇದ್ರ ಕೆಲಸ ಏನಂದ್ರೆ ನಾನ್ ವೆಜ್ ಮಾಂಸ ಹರಿಯೋದು, ಮತ್ತೆ ತುಂಬಾ ಉದ್ದ, ಇದು ಹಾಗಾಗಿ ಗಟ್ಟಿ ಇರುತ್ತೆ. ಮತ್ತೆ ದ್ವಿಪೂರ ದವಡೆ ಹಲ್ಲು, ದವಡೆ ಹಲ್ಲಿಗಿಂತ ಮುಂಚೆ ಬರೋದು 8. ಇದು ಕೋರೆ ಹಲ್ಲು. ಮತ್ತು ಕೋರೆ ಹಲ್ಲು ಮತ್ತು ದವಡೆ ಹಲ್ಲಿನ ಮಧ್ಯೆ ಪ್ರತಿ ಕಡೆ 2, ಈ ಕಡೆ 2, ಈ ಕಡೆ 2. ಇದರ ಕೆಲಸ ಏನು ಅಂದ್ರೆ ಆಹಾರ ಜಜ್ಜೋದು, ಅರಿಯೋದು. ಮತ್ತೆ ದವಡೆ ಹಲ್ಲು 12, ಬಾಯಿಯ ಹಿಂದೆ ದೊಡ್ಡದಾಗಿ ಅಗಲವಾಗಿರುತ್ತೆ ಈ ಹಲ್ಲು. 4 ಬುದ್ಧಿ ಹಲ್ಲು, ವಿಸ್ಡಮ್ ಟೀತ್ ಸೇರಿದ್ರೆ 4 ಬುದ್ಧಿ ಹಲ್ಲು ಇರುತ್ತೆ. ಆಯ್ತು, ಸಾರಿ. ಇದರ ಕೆಲಸ ಏನು ಅಂದ್ರೆ ಆಹಾರ ನುಣ್ಣಗೆ ಅರೆದು ನುಂಗೋಕೆ ಸಿದ್ಧ ಮಾಡೋದು. ಹಲ್ಲುಗಳು 4 ಪದರಗಳಿಂದ ಮಾಡಲ್ಪಟ್ಟಿದೆ. ಒಂದು ಎನಾಮಲ್, ಇದು ಹೊರಗೆ ಕಾಣೋ ಬಿಳಿ ಭಾಗ.
ದೇಹದಲ್ಲೇ ಅತಿ ಗಟ್ಟಿಯಾದ ವಸ್ತು, ಎಲುಬಿಗಿಂತ ಗಟ್ಟಿ. ಆದರೆ ಒಮ್ಮೆ ಹಾಳಾದ್ರೆ ಮತ್ತೆ ಬರಲ್ಲ. ಮತ್ತೆ ಡೆಂಟಿನ್, ಎನಾಮಲ್ ಕೆಳಗಿನ ಪದರ, ಹಳದಿ ಬಣ್ಣ, ಸಣ್ಣ ಕೊಳವೆಗಳಿದ್ದು ನರಕ್ಕೆ ಸಂಪರ್ಕ ಇರುತ್ತೆ. ಹುಳುಕ್ ಬಂದಾಗ ನೋವು ಬರೋದು ಇದರಿಂದಲೇ. ಮತ್ತೆ ಅದರ ಕೆಳಗೆ ಪಲ್ಪ್, ಹಲ್ಲಿನ ಮಧ್ಯಭಾಗ, ನರ ಮತ್ತು ರಕ್ತನಾಳ ಇರುತ್ತೆ. ಹುಳುಕು ಇಲ್ಲಿಗೆ ತಲುಪಿದ್ರೆ ರೂಟ್ ಕೆನಲ್ ಮಾಡಬೇಕಾಗುತ್ತೆ. ಅದರ ನಂತರ ಸಿಮೆಂಟಮ್. ಸಿಮೆಂಟಮ್ ಅಂದ್ರೆ ಅದು ಬೇರನ್ನು ಮುಚ್ಚಿರುತ್ತೆ. ಹಲ್ಲನ್ನು ದವಡೆ ಮತ್ತು ಮೂಳೆಗೆ ಅಂಟಿಸಿ, ದವಡೆ ಮತ್ತು ಹಲ್ಲಿಗೆ ದವಡೆ ಮತ್ತು ಮೂಳೆಗೆ ಅಂಟಿಸಿ ಇಡುತ್ತದೆ. ಬೇರು, ಬೇರು ಒಸಡಿನ ಒಳಗಿರುವ ಭಾಗ. ದವಡೆ ಮತ್ತು ಹಲ್ಲಿಗೆ 2 ಅಥವಾ 3 ಬೇರಿರುತ್ತೆ. ಇದು ನಮ್ಮ ಹಲ್ಲುಗಳ ವಿವರ ಆಯಿತು. ಈಗ ಸಾಮಾನ್ಯವಾಗಿ ಹಲ್ಲಿನ ಸಮಸ್ಯೆಗಳು ಯಾವುವು ಅಂದರೆ ಹುಳುಕು. ಫಸ್ಟ್ ಬರೋದೇ ಹುಳುಕು. ಇದೇನಾಗುತ್ತೆ, ಬ್ಯಾಕ್ಟೀರಿಯಾ ಮತ್ತು ಪ್ಲಸ್ ಸಕ್ಕರೆ ಇವು ಸೇರಿದ್ರೆ ಆಸಿಡ್ ಏನ್ ಮಾಡುತ್ತೆ, ಎನಾಮೆಲ್ನ ತಿಂದು ತೂತು ಮಾಡುತ್ತೆ. ನೆಕ್ಸ್ಟ್ ಒಸಡಿನ ಕಾಯಿಲೆ. ಹಲ್ಲಿನ ಮೇಲಿನ ಫ್ಲಿಕ್ ಒಸಡಿಗೆ ತಾಗಿದ್ರೆ ರಕ್ತ ಬರುತ್ತೆ. ಅದಕ್ಕೆ ಜಿಂಜಿವೈಟಿಸ್ ಅಂತಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಹಲ್ಲು ಅಲುಗಾಡುತ್ತೆ. ಜುಮ್ ಅನ್ನೋದು, ಎನಾಮಲ್ ಸವಿದಾಗ ಅಥವಾ ಒಸಡು ಜಾರಿದಾಗ, ತಂಪು ಅಥವಾ ಬಿಸಿ ಪದಾರ್ಥ ತಿಂದಾಗ ಡೆಂಟಿನ್ ಮೂಲಕ ನರಕಕ್ಕೆ ತಾಗುತ್ತೆ. ನೆಕ್ಸ್ಟ್, ಯಾಕೆ ಬುದ್ಧಿ ಹಲ್ಲು ನೋವು ಬರುತ್ತೆ, ವಿಸ್ಡಮ್ ಟೂತು ತುಂಬಾ ನೋವು ಬರುತ್ತೆ ಕೆಲವರಿಗೆ. ಯಾಕೆ ಅಂದ್ರೆ ಅದು ದವಡೆಯಲ್ಲಿ ಜಾಗ ಇಲ್ದಿದ್ರೆ ಅಡ್ಡ ಬಂದು ಪಕ್ಕದ ಹಲ್ಲನ್ನ ತಳ್ಳುತ್ತೆ. ಆಗ ಈ ಹಲ್ಲು ನೋವು ಕಾಣಿಸುತ್ತೆ, ವಿಸ್ಡಮ್ ಟೂತ್. ನೆಕ್ಸ್ಟ್ ಹಳದಿ ಹಲ್ಲು. ವಯಸ್ಸಾದಂತೆ ಎನಾಮಲ್ ತೆಳ್ಳಗಾಗಿ ಒಳಗಿನ ಡೆಂಟಿಲ್ನ ಹಳದಿ ಬಣ್ಣ ಕಾಣುತ್ತೆ. ಕಾಫಿ, ಟೀ, ಸಿಗರೇಟ್ ಇದರಿಂದಲೂ ಇದು ಆಗುತ್ತೆ. ನೆಕ್ಸ್ಟ್, ಈಗ ಆರೋಗ್ಯ ಕಾಪಾಡಿಕೊಳ್ಳೋಕೆ ನಿಯಮಗಳು ಹೇಳ್ತೇನೆ. ಹಲ್ಲು ಆರೋಗ್ಯವಾಗಿಡಕ್ಕೆ 5 ಚಿನ್ನದ ನಿಯಮಗಳು, ಗೋಲ್ಡನ್ ರೂಲ್ಸ್. ದಿನ 2 ಸಲ ಬ್ರಷ್ ಮಾಡಬೇಕು, ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ 2 ನಿಮಿಷ. ಮೆತ್ತಗಿನ ಬ್ರಷ್ ವೃತ್ತಾಕಾರದಲ್ಲಿ ಉಜ್ಜಬೇಕು, ಗಟ್ಟಿಯಾಗಿ ಉಜ್ಜಬಾರದು. ಯಾಕಂದ್ರೆ ಎನಾಮಲ್ ಸೌದು ಹೋಗುತ್ತೆ. ಮತ್ತೆ ಪ್ರತಿ ಸಲ ಸಿಹಿ ತಿಂದಾಗ ಹಲ್ಲು ಆಸಿಡ್ ದಾಳಿಗೆ ಒಳಗಾಗುತ್ತೆ. ಹಾಗಾಗಿ ಸಿಹಿ ತಿಂದ ಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಈ ಫ್ಲೋರೈಡ್ ಪೇಸ್ಟ್ಗಳು ಏನಾಗುತ್ತೆ, ಸಣ್ಣ ಪುಟ್ಟ ಎನಾಮಲ್ ಹಾನಿ ಆಗೋದನ್ನ ಸರಿ ಮಾಡುತ್ತೆ. ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ ಕ್ಲೀನಿಂಗ್ ಅಥವಾ ಚೆಕಪ್ ಮಾಡಿಸ್ಬೇಕು. ಇಲ್ಲಿ ಮಜವಾದ ಆಶ್ಚರ್ಯಕರವಾದ ಸಂಗತಿ ಅಂದ್ರೆ, ಈ ಹಲ್ಲುಗಳು ಇದು ಒಂದು ಬೆರಳಚ್ಚು ತರ. ಯಾರ ಇಬ್ಬರ ಹಲ್ಲಿನ ಜೋಡಣೆಯೂ ಒಂದೇ ಇರಲ್ಲ. ಅವಳಿ ಜವಳಿ ಮಕ್ಕಳಾಗಿದ್ರು ಸರಿ ಒಂದೇ ತರ ಇರಲ್ಲ. ಮತ್ತೆ ನಾವು ಇಡೀ ಜೀವನದಲ್ಲಿ 25,000 ಲೀಟರ್ ಜೊಲ್ಲು ಸುರಿಸುತ್ತೇವೆ. ಜೊಲ್ಲು ಆಸಿಡ್ ತೊಳೆದು ಹಲ್ಲುಗಳನ್ನ ಕಾಪಾಡುತ್ತೆ. ಎನಾಮಲ್ ಹೋದ್ರೆ ಹೋಯ್ತಷ್ಟೇ, ಮತ್ತೆ ಬೆಳೆಯಲ್ಲ. ಡಾಕ್ಟರ್ ಮಾತ್ರ ಸರಿ ಮಾಡಬಹುದು. ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಾಗ ಮಗುವಿಗೆ 6 ವಾರಕ್ಕೆ ಹಲ್ಲಿನ ಮೊಗ್ಗು ಶುರು ಆಗುತ್ತೆ.
ಮತ್ತೆ ಈ ಶಾರ್ಕ್ ಮೀನುಗಳಿಗೆ ಜೀವನದಲ್ಲಿ 40,000 ಪ್ಲಸ್ ಹಲ್ಲುಗಳು. ನಮ್ಗೆ ಕೇವಲ 2 ಸೆಟ್ ಮಾತ್ರ. ಊಟದಾಗ ಬರುತ್ತೆ, ಉದುರುತ್ತೆ, ಮತ್ತೆ ಬರುತ್ತೆ, ಇಷ್ಟೇ. ಆದ್ರೆ ಶಾರ್ಕ್ ಮೀನುಗಳೇ 40,000 ಸಲ ಬರ್ತದಂತೆ ನೋಡಿ. ನಾವು ಯಾವಾಗ ಡಾಕ್ಟರ್ನ ನೋಡ್ಬೇಕು ಅಂದ್ರೆ ರಾತ್ರಿ ನಿದ್ದೆಯಲ್ಲಿ ಎಪ್ಸೋಷ್ಟು ಹಲ್ಲು ನೋವಿದ್ದಾಗ, ಮತ್ತೆ ಒಸಡು, ಮುಖ ಎಲ್ಲ ಊದ್ಕೊಂಡಾಗ, ಮತ್ತೆ ಹಲ್ಲು ಮುರಿದ್ರೆ ಅಥವಾ ಬಿದ್ದರೆ ಅರ್ಧ ಗಂಟೆ 30 ನಿಮಿಷದೊಳಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ಕಂಟಿನ್ಯೂಸ್ ಆಗಿ 22 ವಾರದಿಂದ ಒಸಡುಗಳಲ್ಲಿ ರಕ್ತ ಬರ್ತಿದ್ರೆ ಆಗ್ಲೂ ಹೋಗ್ಬೇಕು. ಹಲ್ಲಿನ ಮೇಲೆ ಬಿಳಿ ಅಥವಾ ಕಂದು ಕಲೆ ಬರುತ್ತೆ ಕೆಲವು ಸಾರಿ. ಅದು ಮಾಯ ಹೋಗದೆ ಇದ್ದ ಪಕ್ಷದಲ್ಲಿ ನಾವು ಡಾಕ್ಟರ್ನ ನೋಡ್ಬೇಕು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಲ್ಲುಗಳು ಜೀವವಿರೋ ಅಂಗ. ಚರ್ಮದ ತರ ವಾಸಿ ಆಗಲ್ಲ, ಹಾಗಾಗಿ ಕಾಪಾಡಿಕೊಳ್ಳೋದೇ ಮುಖ್ಯ. 12ನೇ ವಯಸ್ಸಿಗೆ ಬರೋ ಹಲ್ಲು 32 ಹಲ್ಲು 80 ವರ್ಷ ಬರಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಕಾಪಾಡಿಕೊಳ್ಕೋಬೇಕು. ಹಲ್ಲು ಗಟ್ಟಿಯಾಗಿರೋದಕ್ಕೆ ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಸಿಯಂ. ಫಸ್ಟ್ ಕ್ಯಾಲ್ಸಿಯಂ ಬೇಕು ಹಲ್ಲುಗಳಿಗೆ. ಕ್ಯಾಲ್ಸಿಯಮ್ಮು ನಮ್ಮ ರಾಗಿ, ಎಳ್ಳು, ಮೊಸರು ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಇದನ್ನ ನಿಯಮಿತವಾಗಿ ತಗೋಬೇಕು. ಹಲ್ಲುಗಳಿಗೆ ವಿಟಮಿನ್ ಡಿ ಬೇಕಾಗ್ತದೆ. ಕನಿಷ್ಠ ಬೆಳಿಗ್ಗೆ 10 ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಸ್ವಲ್ಪ ಇರಬೇಕು. ಮತ್ತೆ ಸಕ್ಕರೆ, ಕೂಲ್ ಡ್ರಿಂಕ್ಸು, ಚಾಕ್ಲೇಟ್ಸು ಇಂಥವುಗಳನ್ನೆಲ್ಲ ಜಾಸ್ತಿ ತಿನ್ನಬಾರ್ದು. ಅಕಸ್ಮಾತ್ ತಿಂದ್ರು ಸಹ ತಕ್ಷಣ ಬಾಯಿ ಮುಕ್ಕಳಿಸ್ಕೊಳ್ಬೇಕು. ನೋಡಿ, ಬುದ್ಧನ ಕಾಲದ ಟಿಪ್ಸು ಈಗಲೂ ವರ್ಕ್ ಆಗ್ತಾ ಇದೆ. ಅದೇ ಬುದ್ಧನ ಕಾಲದವ್ರು ಏನ್ ಹೇಳ್ತಾರೆ, ಊಟದ ನಂತರ ಪ್ರತಿ ಊಟ, ತಿಂಡಿ ಆದ ನಂತರ, ಮಧ್ಯಾಹ್ನ ಊಟ ಆದ ನಂತರ, ರಾತ್ರಿ ಊಟದ ನಂತರ ಬಾಯಿ ಮುಕ್ಕಳಿಸ್ಕೋಬೇಕು. ಅತಿಯಾದ ಬಿಸಿ ಅಥವಾ ತಂಪು ತಿನ್ನಬಾರದು. ಹಲ್ಲುಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಮತ್ತೆ ಕೋಪ ಬಂದಾಗ ಹಲ್ಲು ಕಡಿಬಾರದು. ಎನಾಮೆಲ್ ಸವದು ಹೋಗುತ್ತೆ. ಕೋಪ ಮನಸ್ಸಿಗಷ್ಟೇ ಅಲ್ಲ, ದೇಹಕ್ಕೂ ಹಾನಿ. ಇದನ್ನ ಬುದ್ಧ ಹೇಳಿದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಟಿಬೆಟಿಯನ್ಸ್ ಬೌದ್ಧರಲ್ಲಿ ಒಂದು ಮಾತಿದೆ, ನಾಲಿಗೆ ತಪ್ಪು ಮಾಡಿದ್ರೆ ಹಲ್ಲಿಗೂ ಶಿಕ್ಷೆ. ಅಂದ್ರೆ ಬೇಕಾಬಿಟ್ಟಿ ಮಾತಾಡಿದ್ರೆ, ಸುಳ್ಳು ಹೇಳಿದ್ರೆ ಅದರ ಕರ್ಮ ಫಲ ಹಲ್ಲು ನೋವಿನ ರೂಪದಲ್ಲಿ ಬರಬಹುದು ಅಂತ ಹೇಳ್ತಾರೆ ಈ ಬುದ್ಧಿಸ್ಟು, ಟಿಬೆಟಿಯನ್ಸ್ ಎಲ್ಲ. ಹಾಗಾಗಿ ಮತ್ತೆ ಹಲ್ಲು ಆರೋಗ್ಯವಿದ್ರೆ ದೇಹ ಆರೋಗ್ಯ. ದಿನ 4 ನಿಮಿಷ ಹಲ್ಲಿಗೆ ಕೊಟ್ರೆ ಡೆಂಟಿಸ್ಟ್ ಬಿಲ್ಲು ಲಕ್ಷಗಟ್ಟಲೆ ಉಳಿಯುತ್ತೆ. ಮತ್ತೆ ಈಗ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಸಮಗ್ರ ಸ್ವಾಸ್ಥ್ಯ ಜೀವನ ಶೈಲಿಯಲ್ಲಿ ಸುಮಾರು ಮನೆ ಮದ್ದುಗಳು ಹೇಳಿದ್ದಾರೆ ಮಾಸ್ಟರ್ಸ್. ಅದನ್ನೆಲ್ಲನೂ ಪಾಲನೆ ಮಾಡ್ಬೋದು. ಮಾಡಿದ್ರೆ ಹಲ್ಲುಗಳನ್ನ ಕಾಪಾಡ್ಕೋಬಹುದು. ಇದಿಷ್ಟನ್ನ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮತ್ತೆ ಕೇಳಿಸಿಕೊಂಡಂತ ಎಲ್ಲ ಧ್ಯಾನಿಗಳು, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು.